ದಕ್ಷಿಣ ಭಾರತದ ಕುಂಭಮೇಳ ಟಿ ನರಸೀಪುರದಲ್ಲಿ ಪ್ರಾರಂಭ ಆಗುತ್ತೆ. ಕಾವೇರಿ ಸಂಗಮದಲ್ಲಿ ಕುಂಭಮೇಳಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಚಾಲನೆ ಸಿಗಲಿದೆ. ಇವತ್ತು ಆದಿ ಚುಂಚನಗಿರಿ ಶ್ರೀಗಳು ಚಾಲನೆ ನೀಡುತ್ತಾರೆ. ಸಹಸ್ರಾರು ಸಾಧುಗಳು, ಲಕ್ಷಾಂತರ ಭಕ್ತರು ಕೂಡ ಬಂದು ಪುಣ್ಯ ಸ್ನಾನ ಮಾಡಲಿದ್ದಾರೆ. ಇವತ್ತಿನಿಂದ 12ನೇ ತಾರೀಕು ಅಂದ್ರೆ 3 ದಿನಗಳ ಕಾಲ ಲಕ್ಷಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಲಿದ್ದಾರೆ. ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಅಂದ್ರೆ ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇಲ್ಲಿ ಮಹಾಕುಂಭಮೇಳ ಅಂದ್ರೆ ಕುಂಭಮೇಳ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ 3 ದಿನಗಳ ಕಾಲ. ಬಹುತೇಕರಿಗೆ ಅಲ್ಲಿಗೆ ಹೋಗಕ್ಕಾಗಿಲ್ಲ ಅಂದರೂ ಇಲ್ಲಿ ಬರಬಹುದು, ಇಲ್ಲಿ ಪುಣ್ಯ ಸ್ನಾನ ಮಾಡಬಹುದು ಅಂತ ಹೇಳ್ತಾ ಇದ್ರು. 3 ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭಮೇಳ. ಕರುನಾಡ ಕುಂಭಮೇಳಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಮೈಸೂರು ಕೂಡ ಸಜ್ಜಾಗಿದೆ. ಟಿ ನರಸೀಪುರದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಈ ಕುಂಭಮೇಳ ನಡೆಯುತ್ತೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕುಂಭಮೇಳ ಇದು ದಕ್ಷಿಣ ಭಾರತದ ಕುಂಭಮೇಳ. ಕರುನಾಡಲ್ಲಿ ನಡೆಯುತ್ತಿರೋ ಏಕೈಕ ಕುಂಭ. ಮೈಸೂರಿನ ಟಿ ನರಸೀಪುರದಲ್ಲಿ ಜರುಗುತ್ತಿರೋ ಐತಿಹಾಸಿಕ ಕುಂಭಮೇಳ. ಇಂದಿನಿಂದ 3 ದಿನ ಕರುನಾಡ ಕುಂಭಮೇಳ. ಬೆಳಿಗ್ಗೆ 11 ಗಂಟೆಗೆ ಕರುನಾಡ ಕುಂಭಕ್ಕೆ ಚಾಲನೆ. ವೀಕ್ಷಕರೇ, ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ, ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ. ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲೂ ನಡೆಯುತ್ತಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇಂದಿನಿಂದ 3 ದಿನ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ. ಕರುನಾಡ ಕುಂಭಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ. ತಾರೀಖು ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ಮೂರು ನದಿಗಳು ಕೂಡ ಈ ಒಂದು ಸ್ಥಳದಲ್ಲಿ ಸಂಗಮವಾಗುವಂಥದ್ದು. ಸೊ ಈಗಾಗಲೇ ಇವತ್ತಿನಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ಕುಂಭ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಇರೋ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಏನು ಪಾಪಗಳು ಕಳೆದು ಪುಣ್ಯ ಲಭಿಸುತ್ತೆ ಅಂತೇಳಿ ಈಗಾಗಲೇ ಸಾಕಷ್ಟು ಜನ ನಂಬಿಕೆ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಈಗಾಗಲೇ ಬೆಳಿಗ್ಗೆಯಿಂದಲೇ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ, ತಿರುಮಕೂಡಲು ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಇಂದು ಬೆಳಿಗ್ಗೆ 9 ಗಂಟೆಗೆ ಶ್ರೀ ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಅನುಜ್ಞೆ, ಪುಣ್ಯಾಹ, ಗಣಹೋಮ, ಪೂರ್ಣಾಹುತಿ, ಅಭಿಷೇಕ, ಮಹಾಮಂಗಳಾರತಿ ನೆರವೇರಿಸಲಾಗುತ್ತೆ. ಬಳಿಕ ಬೆಳಗ್ಗೆ 11 ಗಂಟೆಗೆ ಅಗಸ್ತೇಶ್ವರನಿಗೆ ಪೂಜೆ ಸಲ್ಲಿಸುವ ಮೂಲಕ ಕುಂಭಮೇಳಕ್ಕೆ ಚಾಲನೆ ನೀಡಲಾಗುತ್ತೆ. ಸಂಜೆ 5 ಗಂಟೆಗೆ ಧರ್ಮಸಭೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. 3 ನದಿಗಳು ಸೇರುವಂತಹ ಐತಿಹಾಸಿಕ ಕ್ಷೇತ್ರ ಮೈಸೂರಿನ ನರಸೀಪುರದಲ್ಲೂ ಇದೆ. ಸೊ ಹೀಗಾಗಿ ನಾಳೆಯಿಂದ 3 ದಿನಗಳ ಕಾಲ ವಿಶೇಷವಾದಂತಹ ಧಾರ್ಮಿಕ ಸಭೆಗಳು, ಧರ್ಮಸಭೆಗಳು ಎಲ್ಲವೂ ಕೂಡ ನಡೆಯುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಫೆಬ್ರವರಿ 11ರಂದು ಅಂದರೆ ನಾಳೆ ನವಗ್ರಹ ಹೋಮ, ಸುದರ್ಶನ ಹೋಮ, ಬೆಳಗ್ಗೆ 11 ಗಂಟೆಗೆ ಧರ್ಮಸಭೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಶ್ರೀ ರುದ್ರಹೋಮ, ಪೂರ್ಣಾಹುತಿ, ರಾತ್ರಿ 7 ಗಂಟೆ ವೇಳೆ ವಾರಣಾಸಿ ಗಂಗಾರತಿ ಮಾದರಿಯಲ್ಲಿ ದೀಪಾರತಿ ಕಾರ್ಯಕ್ರಮ ನಡೆಯಲಿದೆ. 11ನೇ ತಾರೀಕು ಇಲ್ಲೂ ಕೂಡ ಗಂಗಾರತಿಯನ್ನು ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಬರುವಂತಹ ಭಕ್ತರಿರ್ಬೋದು, ಎಲ್ಲರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಹಾಕಿದ್ದಾರೆ. ಭಕ್ತರು ಸ್ನಾನ ಮಾಡಿದಲ್ಲಿ ಬಟ್ಟೆ ಬದಲಾಯಿಸಿಗೂ ಕೂಡ ನದಿ ಪಾತ್ರದಲ್ಲಿ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಫೆಬ್ರವರಿ 12ರಂದು ಬೆಳಿಗ್ಗೆ ಚಂಡಿ ಹೋಮ, ಪೂರ್ಣಾಹುತಿ, ಕುಂಭೋದ್ವಾಸನ ನಡೆಯಲಿದೆ. ಬೆಳಿಗ್ಗೆ 9ರಿಂದ 9:30ರವರೆಗಿನ ಮೀನ ಲಗ್ನ ಮತ್ತು ಮಧ್ಯಾಹ್ನ 12ರಿಂದ 1ರವರೆಗಿನ ವೃಷಭ ಲಗ್ನದಲ್ಲಿ ಪುಣ್ಯ ಸ್ನಾನ ನಡೆಯಲಿದೆ. ಕರುನಾಡ ಕುಂಭಮೇಳದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಈ ಕುಂಭಮೇಳವನ್ನು ಉದ್ಘಾಟಿಸಲಿದ್ದಾರೆ. ಪ್ರಯಾಗ್ರಾಜ್ನಂತೆ ಕರುನಾಡಲ್ಲೂ ಕುಂಭಮೇಳ ನಡೆಯುತ್ತಿದೆ. ಮಹಾಕುಂಭಮೇಳಕ್ಕೆ ಹೋಗಲು ಸಾಧ್ಯವಾಗದವರು ಕರುನಾಡ ಕುಂಭವನ್ನು ಕಣ್ತುಂಬಿಕೊಳ್ಳಿ. ತ್ರಿವೇಣಿ ಸಂಗಮದಲ್ಲಿ ಮಿಂದು ಪುನೀತರಾಗಿ. ಕ್ಯಾಮರಾಮನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಓಕೆ, ಇದರ ಭಾಳ ಮುಖ್ಯವಾಗಿ ಎಚ್ ಸಿ ಮಹದೇವಪ್ಪ ಇದರ ನೇತೃತ್ವವನ್ನು ವಹಿಸಿದ್ದಾರೆ ಆ ಭಾಗದಲ್ಲಿ. ಯಾಕಂದರೆ ನನಗೆ ಭಾಳ ಆಶ್ಚರ್ಯ ಆಗಿದ್ದೇನಪ್ಪ ಅಂತಂದರೆ, ನೋಡಿ, ನಮ್ಮ ನಂಬಿಕೆಗಳು. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ತಾನು ಹೋಗೋದಿಲ್ಲ ಅಂತಂದಿದ್ರೆ ಏನು ಸಮಸ್ಯೆ ಆಗ್ತಾ ಇಲ್ಲ, ನಿಮ್ಮ ಇಷ್ಟಪ್ಪ ಅಂತೇಳಿ. ಉಳಿದವ್ರು ಹೋಗಬೇಡಿ, ನೀವ್ಯಾರು ಹೇಳಕ್ಕೆ? ನಮ್ಮ ನಂಬಿಕೆ ನೀವ್ಯಾರು ಹೇಳಕ್ಕೆ?
ಈಗ ಇವರು ಡಿ ಕೆ ಶಿವಕುಮಾರ್ ಹೋದ್ರಲ್ಲ, ಏನು ಕಿತ್ತು ಬಿಸಾಕ್ತೀರಾ? ಆಗಲ್ಲಲ್ಲ. ನೀವು ವಿಚಾರವಾದಿ ಇಲ್ಲ, ಎಲ್ಲವನ್ನು ಕೂಡ ವೈಚಾರಿಕವಾಗಿ ಅಂತ ಅಂದರೆ ಎಲ್ಲವನ್ನೂ ಹೇಳ್ಬೇಕು ನೀವು. ಅದು ತಪ್ಪು, ಇದು ತಪ್ಪು, ಇದು ತಪ್ಪು, ಇದೇನಿಲ್ಲ. ಇಲ್ಲಿ ಯಾರು ಮಾತಾಡೋಕ್ಕಾಗಲ್ಲ, ಇದರಿಂದ ಮತ್ತೊಬ್ಬರಿಗೆ ಲಾಭ ಆಗುತ್ತೆ, ಅದಕ್ಕೆ ಮಾತ್ರ ನಮ್ಮ ವಿರೋಧ ಇರುವಂಥದ್ದು. ಎನ್ನೆನ್ನೆ ಯಾರೋ ಬರ್ತಿದ್ರು, ಅದು ಅವರೇ ಹೇಳಿದ್ರು, ಅದು ಅವರ ನಿಮಗಿಷ್ಟ. ನಿಮ್ಮ ಇಷ್ಟಪ್ಪ, ನಿಮಗಿಷ್ಟ ಇದ್ದರೆ ಹೋಗಿ. ನಾನು ಅದನ್ನು ನಂಬಲ್ಲ, ನನ್ನ ಬೇರೆ ರೀತಿ. ಆದರೆ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಒಂದು ಬೌದ್ಧ ವಿಹಾರವನ್ನು ನಿರ್ಮಾಣ ಮಾಡಿದ್ದಾರೆ, ದೊಡ್ಡ ಬೌದ್ಧ ವಿಹಾರ. ನಾವು ಅದನ್ನು ಪ್ರಶ್ನೆ ಮಾಡೋಕ್ಕಾಗತ್ತೆ? ಅದು ನಿಮ್ಮ ನಂಬಿಕೆ, ನೀವು ಅದನ್ನು ಫಾಲೋ ಅಪ್ ಮಾಡ್ತೀರಿ. ಆಮೇಲೆ ಇದೇ ಎಚ್ ಸಿ ಮಹದೇವಪ್ಪ, ನಾನು ಸ್ನಾನ ಮಾಡಲ್ಲ, ಮನೇಲಿ ಸ್ನಾನ ಮಾಡ್ತೀನಿ ಅಂದವರು ಈಗ ಇಲ್ಲಿ ಮಾಡ್ತಾರೆ ಅನ್ಸುತ್ತೆ. ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾಡಿದ್ದಾರೆ. ಅಂದರೆ ನೀವು ಡಾಂಬಿಕತನವನ್ನು ಪ್ರದರ್ಶನ ಮಾಡೋದು, ಅದು ಅವರವರ ನಂಬಿಕೆ, ಬೇರೆ ಬೇರೆ ನಂಬಿಕೆಗಳಿರುತ್ತೆ. ಬನ್ನಿ, ಇದೀಗ ವಿನೋದ್ ಅಲ್ಲಿಂದ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಏನು ಸ್ಪೆಷಾಲಿಟಿ ಇಲ್ಲಿ? ಅದು ಎಷ್ಟು ಜನ ಸೇರ್ತಾರೆ, ಯಾರೆಲ್ಲ ಬರ್ತಾರೆ? ಜಯಪ್ರಕಾಶ್, ನಿಜಕ್ಕೂ ಕೂಡ ಏನು ಪ್ರಯಾಗ್ರಾಜ್ಗೆ ಯಾರೆಲ್ಲ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಕೂಡ ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಇಡ್ತಾ ಇರುವಂತಹ, ಅದರಲ್ಲೂ ಕೂಡ ಕರ್ನಾಟಕದ ಮೈಸೂರಿನ ಟಿ ನರಸೀಪುರದಲ್ಲಿ ಇಡ್ತಾ ಇರುವಂತಹ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ, ಅದರಲ್ಲೂ ಕೂಡ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅದಕ್ಕಿಂತ ಹೆಚ್ಚು, ಒಂದು ಗುಳಗಲ್ಲಿಯಷ್ಟು ಪುಣ್ಯ ಹೆಚ್ಚು ಸಿಗುತ್ತೆ ಆ ಟಿ ನರಸೀಪುರದಲ್ಲಿ ಸ್ನಾನ ಮಾಡಿದ್ರೆ ಅನ್ನುವಂಥದ್ದು ನಂಬಿಕೆ ಇದೆ. ಸೊ ಹೀಗಾಗಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಪುಣ್ಯ ಸ್ನಾನ ಮಾಡ್ತಾ ಇರುವಂಥದ್ದು. ಹಾಗೆ ಸದ್ಯ 3 ಘಾಟ್ಗಳು, ಅಂದರೆ ಅಗಸ್ತೇಶ್ವರ ದೇವಸ್ಥಾನ ಒಂದು ಘಾಟು, ಮತ್ತೊಂದು ಭಿಕ್ಷೇಶ್ವರ ದೇವಸ್ಥಾನದ ಒಂದು ಘಾಟು, ಮತ್ತೊಂದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಘಾಟು, 3 ಘಾಟ್ಗಳನ್ನು ಮಾಡ್ಕೊಂಡಿದ್ದಾರೆ. 3 ಘಾಟ್ಗಳಲ್ಲೂ ಕೂಡ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಇಲ್ಲಿ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರ ಗುಪ್ತಗಾಮಿನಿಗೆ ಇರುತ್ತೆ. ನಡುಮನೆ ಬಸಪ್ಪನ ವಿಗ್ರಹ ಏನಿದೆ, ಆ ವಿಗ್ರಹದ ಮಧ್ಯಭಾಗದಲ್ಲಿ ಹರಿಯುವಂತಹ ಏನು ಸ್ಫಟಿಕ ಸರೋವರ ಇದೆ, ಅಲ್ಲೂ ಕೂಡ ಸ್ವಾಮೀಜಿಗಳಿಗೆ, ಸಾಧು ಸಂತರುಗಳಿಗೆ ಸ್ನಾನವನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದೆಲ್ಲ ಹೊರತುಪಡಿಸಿದರೆ ಈ ನದಿ ಪಾತ್ರದ 3 ಘಾಟ್ಗಳಿದೆ. 3 ಘಾಟ್ಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆ, ಸ್ನಾನ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ನರಸೀಪುರದ ಏನು ಸಂಗಮ ಕ್ಷೇತ್ರದಲ್ಲಿದೆ, 3 ದಿನಗಳು ಕೂಡ ವಿಶೇಷವಾದಂತಹ ಪೂಜೆ ಸಲ್ಲಿಸಲಾಗುತ್ತೆ. ಇವತ್ತು ಅಗಸ್ತೇಶ್ವರಿಗೆ ಬೆಳಿಗ್ಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸಿದ ನಂತರದಲ್ಲಿ ಮಧ್ಯಾಹ್ನಂತರದಲ್ಲಿ ಧರ್ಮಸಭೆ ನಡೆಯುತ್ತೆ. ಇವತ್ತು ಕೂಡ ಬಹುತೇಕ ಸಿದ್ದರಾಮಯ್ಯವರು ಬಂದು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ಕಾರಣಾಂತರಗಳಿಂದ ಯಾರೂ ಕೂಡ ಬರ್ತಾರೆ, ರಾಜಕಾರಣಿಗಳು ಯಾರು ಕೂಡ ಸದ್ಯಕ್ಕೆ ಬಂದಿಲ್ಲ ಇಲ್ಲಿಗೆ. ಕೇವಲ ಎಸ್.ಎ. ರಾಮದಾಸ್ ಅವರು ಮಾತ್ರ ಬಂದು ಈಗಾಗಲೇ ಪುಣ್ಯ ಸ್ನಾನ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಸುತ್ತೂರು ಶ್ರೀಗಳಿರ್ಬೋದು, ಚುಚ್ಚುಗಿರಿ ಶ್ರೀಗಳಿರ್ಬೋದು, ಜೊತೆಗೆ ಇಲ್ಲಿ ತರ ಮಠದ ಸ್ವಾಮೀಜಿಗಳು ಇವತ್ತು ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಇದೆಲ್ಲ ಹೊರತುಪಡಿಸಿದ್ರೆ ಬಹುತೇಕ ನಾಳೆ, ಅಂದರೆ ಡಿ ಕೆ ಶಿವಕುಮಾರ್ ಹೇಳಿರೋ ಪ್ರಕಾರವಾಗಿಯೇ ನಾಳೆ ಬಹುತೇಕ ಡಿ ಕೆ ಶಿವಕುಮಾರ್ ಬಂದು ಪುಣ್ಯ ಸ್ನಾನವನ್ನು ಮಾಡುವಂತಹ ಸಾಧ್ಯತೆ ಇದೆ. ನಾಳೆ ಸಂಜೆ 7 ಗಂಟೆಗೆ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ವಾರಣಾಸಿಯ ಮಾದರಿಯಲ್ಲಿ ನಡೆಯುವಂತಹ ಗಂಗಾರತಿಯಲ್ಲಿದೆ. ಈ ಸಂಗಮ ಕ್ಷೇತ್ರದಲ್ಲೂ ಕೂಡ ಗಂಗಾರತಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ವೆಲ್ಕಮ್ ಬ್ಯಾಕ್. ಇಂದಿನಿಂದ ದಕ್ಷಿಣ ಭಾರತದ ಕುಂಭಮೇಳ ಟಿ ನರಸೀಪುರದಲ್ಲಿ ಪ್ರಾರಂಭ ಆಗುತ್ತೆ. ಕಾವೇರಿ ಸಂಗಮದಲ್ಲಿ ಕುಂಭಮೇಳಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಚಾಲನೆ ಸಿಗಲಿದೆ. ಇವತ್ತು ಆದಿ ಚುಂಚನಗಿರಿ ಶ್ರೀಗಳು ಚಾಲನೆ ನೀಡ್ತಾರೆ. ಸಹಸ್ರಾರು ಸಾಧುಗಳು, ಲಕ್ಷಾಂತರ ಭಕ್ತರು ಕೂಡ ಬಂದು ಪುಣ್ಯ ಸ್ನಾನ ಮಾಡಲಿದ್ದಾರೆ. ಇವತ್ತಿನಿಂದ 12ನೇ ತಾರೀಕು, ಅಂದ್ರೆ 3 ದಿನಗಳ ಕಾಲ ಲಕ್ಷಾಂತರ ಭಕ್ತರು ಬಂದು ಪುಣ್ಯ ಸ್ನಾನ ಮಾಡಲಿದ್ದಾರೆ. ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಅಂದ್ರೆ ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇಲ್ಲಿ ಮಹಾಕುಂಭಮೇಳ ಅಂದ್ರೆ ಕುಂಭಮೇಳ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ 3 ದಿನಗಳ ಕಾಲ. ಬಹುತೇಕರಿಗೆ ಅಲ್ಲಿಗೆ ಹೋಗಕ್ಕಾಗಿಲ್ಲ ಅಂದರೂ ಇಲ್ಲಿ ಬರಬಹುದು, ಇಲ್ಲಿ ಪುಣ್ಯ ಸ್ನಾನ ಮಾಡಬಹುದು ಅಂತ ಹೇಳ್ತಾ ಇದ್ರು. 3 ವರ್ಷಕ್ಕೊಮ್ಮೆ ನಡೆಯುವಂತ ಕುಂಭಮೇಳ. ಕರುನಾಡ ಕುಂಭಮೇಳಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ದಕ್ಷಿಣ ಭಾರತದ ಕುಂಭಮೇಳಕ್ಕೆ ಮೈಸೂರು ಕೂಡ ಸಜ್ಜಾಗಿದೆ. ಟಿ ನರಸೀಪುರದಲ್ಲಿ ಇವತ್ತಿನಿಂದ 3 ದಿನಗಳ ಕಾಲ ಈ ಕುಂಭಮೇಳ ನಡೆಯುತ್ತೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಕುಂಭಮೇಳ ಇದು ದಕ್ಷಿಣ ಭಾರತದ ಕುಂಭಮೇಳ. ಕರುನಾಡಲ್ಲಿ ನಡೆಯುತ್ತಿರೋ ಏಕೈಕ ಕುಂಭ. ಮೈಸೂರಿನ ಟಿ ನರಸೀಪುರದಲ್ಲಿ ಜರುಗುತ್ತಿರೋ ಐತಿಹಾಸಿಕ ಕುಂಭಮೇಳ. ಇಂದಿನಿಂದ 3 ದಿನ ಕರುನಾಡ ಕುಂಭಮೇಳ. ಬೆಳಿಗ್ಗೆ 11 ಗಂಟೆಗೆ ಕರುನಾಡ ಕುಂಭಕ್ಕೆ ಚಾಲನೆ. ವೀಕ್ಷಕರೇ, ಇದು ಇಡೀ ಕರುನಾಡು ಹೆಮ್ಮೆ ಪಡುವ ವಿಷಯ, ಇಡೀ ಕನ್ನಡಿಗರು ಸಂತಸ ಪಡುವ ವಿಷಯ. ಕೇವಲ ಉತ್ತರ ಭಾರತದಲ್ಲಷ್ಟೇ ನಡೆಯುವ ಕುಂಭಮೇಳ ನಮ್ಮ ಕರುನಾಡಲ್ಲೂ ನಡೆಯುತ್ತಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ಇಂದಿನಿಂದ 3 ದಿನ ದಕ್ಷಿಣ ಭಾರತದ ಕುಂಭಮೇಳ ನಡೆಯಲಿದೆ. ಕರುನಾಡ ಕುಂಭಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ.
ತಾನೀಗ ಸದ್ಯ ಮೈಸೂರಿನ ಟಿ ನರಸೀಪುರದಲ್ಲಿ ಬರುವಂತಹ ಸಂಗಮ ಕ್ಷೇತ್ರದಲ್ಲಿದ್ದಾರೆ. ಕಾವೇರಿ, ಕಪಿಲ ಹಾಗೂ